ಇಂಗ್ಲಿಷ್ನಲ್ಲಿ ಇದ್ದವು. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ವರದಿಯನ್ನ ಪ್ರಸಾರ ಮಾಡಿ ಆದ ನಂತರ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ನಾಮಫಲಕವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಮೈಸೂರಿನ ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಕನ್ನಡದ ನಾಮಫಲಕದಲ್ಲಿ ಅಂದ್ರೆ ಕನ್ನಡ ಅಕ್ಷರಗಳನ್ನು ಕೂಡ ಇಂಗ್ಲಿಷ್ನಲ್ಲಿ ಹಾಕುವ ಮೂಲಕವಾಗಿ ಅಧಿಕಾರಿಗಳು ದೊಡ್ಡ ಮಟ್ಟದ ಎಡವಟ್ಟನ ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿಯನ್ನ ಮಾಡಿದ್ದು. ಇದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈಗ ಸದ್ಯ ಆ ಒಂದು ಅಕ್ಷರಗಳನ್ನ ಕನ್ನಡದಲ್ಲೇ ಬರೆಯುವ ಮೂಲಕವಾಗಿ ರಿಪಬ್ಲಿಕ್ ಕನ್ನಡ ವರದಿ ಫಲಶ್ರುತಿಯಾಗಿರುವಂತದ್ದು. ನಾನೀಗ ಸದ್ಯ ಮೈಸೂರಿನ ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಇದೇ ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಏನು ನಾಮಫಲಕೆಯಲ್ಲಿದೆ ಆ ನಾಮಫಲಕದ ದೃಶ್ಯ ಗಮನಿಸ್ತಾ ಇರಬಹುದು. ಈ ಹಿಂದೆ ಅಂದ್ರೆ ಕಳೆದ ಒಂದು ವಾರದ ಹಿಂದೆ ಮೈಸೂರು ವಿಶ್ವವಿದ್ಯಾಲಯ ಅಂದ್ರೆ ಮೈಸೂರು ಯೂನಿವರ್ಸಿಟಿ ಅಂತೇಳಿ ಇಂಗ್ಲಿಷ್ ಅಲ್ಲಿದೆ. ಅದರ ಪಕ್ಕದಲ್ಲಿ ಕನ್ನಡದಲ್ಲಿ ಬರೀಬೇಕಾದ ಮೈಸೂರು ವಿಶ್ವವಿದ್ಯಾಲಯ ಅಂತ ಅಧಿಕಾರಿ ಬರೀಬೇಕಾಗಿತ್ತು. ಆದ್ರೆ ಮೈಸೂರು ಯೂನಿವರ್ಸಿಟಿ ಅಂತೇಳಿ ಇಂಗ್ಲಿಷ್ ಪದವನ್ನ ಕನ್ನಡದಲ್ಲೂ ಕೂಡ ಅದೇ ರೀತಿಯಾಗಿ ಬರೆದಿದ್ರು. ಜೊತೆಗೆ ಕೋರ್ಟ್ ಅಂತೇಳಿ ಕೋರ್ಟ್ ಅನ್ನುವಂತಹ ಪದವನ್ನು ಕೂಡ ಕನ್ನಡದ ನ್ಯಾಯಾಲಯ ಅಂತ ಬರೀಬೇಕಾಗಿತ್ತು. ಆದ್ರೆ ಕನ್ನಡದಲ್ಲಿ ಕೋರ್ಟ್ ಅಂತ ಬರೆದಿದ್ರು. ಜೊತೆಗೆ ಅದ್ರ ಪಕ್ಕದಲ್ಲಿರುವಂತಹ ಈಗಾಗಲೇ ರೈಲು ನಿಲ್ದಾಣ ಅಂತ ಹೇಳಿದೆ, ಅಲ್ಲಿ ಇಂಗ್ಲಿಷ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಂತಿದೆ, ಅದ್ರ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಅಂತೇಳಿ ಕನ್ನಡದಲ್ಲೇ ಬರೆದಿದ್ರು. ಇಂಗ್ಲಿಷ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಂತಿತ್ತು, ಅದು ಅದೇ ಯಥಾವತ್ತಾಗಿ ಬರೆದಿದ್ರು. ಜೊತೆಗೆ ಇನ್ನು ಪಕ್ಕದಲ್ಲಿ ಬರುವಂತಹ ಪ್ಯಾಲೇಸ್ ಅಂತ ಏನಿದೆ ಆ ಪ್ಯಾಲೇಸ್ ಅರಮನೆ ಅಂತ ಬರೆಯುವ ಜಾಗದಲ್ಲಿ ಪ್ಯಾಲೇಸ್ ಅಂತ ಬರೆದಿದ್ರು. ಜೊತೆಗೆ ಝೂ ಅಂತೇಳಿ ಆ ಝೂ ಅಂತ ಕನ್ನಡದಲ್ಲೂ ಕೂಡ ಮೃಗಾಲಯ ಅಂತ ಬರೆಯಬಹುದಾಗಿದ್ದು, ಆದ್ರೆ ಝೂ ಅಂತ ಬರೆದಿದ್ರು. ಈ ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದಂತಹ ವರದಿ ಪ್ರಸಾರ ಆಯಿತು. ಯಾವಾಗ ವರದಿ ಪ್ರಸಾರ ಆಯಿತೋ ತತ್ಕ್ಷಣದಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಸದ್ಯ ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರು ವಿಶ್ವವಿದ್ಯಾನಿಲಯ ಅಂತಾಗಿದೆ, ಜೊತೆಗೆ ಅದರ ಕೆಳಭಾಗದಲ್ಲಿ ನ್ಯಾಯಾಲಯ ಅಂತಾಗಿದೆ. ಈಗಾಗಲೇ ರಿಪಬ್ಲಿಕ್ ಕನ್ನಡ ವರದಿ ಫಲಶ್ರುತಿಯಾದ ಕಾರಣಕ್ಕಾಗಿ ಮೈಸೂರು ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಏನು ನಾಮಫಲಕದ ಏನೊಂದು ಬೋರ್ಡ್ ಏನಿದೆ, ಯಾವ ರಸ್ತೆಗಳಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹಾಕಿರುವಂತಹ ರಸ್ತೆ ಏನಿದೆ, ಅಧಿಕಾರಿಗಳು ಯಾವ ರೀತಿಯ ಎಡವಟ್ಟು ಮಾಡಿಕೊಂಡಿದ್ರು ಅದರ ಈಗ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಧಿಕಾರಿಗಳು ಎಡವಟ್ಟನ್ನ ಮಾಡಿಕೊಂಡು ತದನಂತರದಲ್ಲಿ ಎಚ್ಚೆತ್ತು ಈ ಅಕ್ಷರಗಳನ್ನ ಈಗ ಸದ್ಯ ಬದಲಾವಣೆ ಮಾಡಿದ್ದಾರೆ. ಸೊ ಈ ಮೂಲಕವಾಗಿ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಇಂಗ್ಲಿಷ್ನಲ್ಲಿ ಇದ್ದವು. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ವರದಿಯನ್ನ ಪ್ರಸಾರ ಮಾಡಿ ಆದ ನಂತರ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ನಾಮಫಲಕವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಮೈಸೂರಿನ ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಕನ್ನಡದ ನಾಮಫಲಕದಲ್ಲಿ ಅಂದ್ರೆ ಕನ್ನಡ ಅಕ್ಷರಗಳನ್ನು ಕೂಡ ಇಂಗ್ಲಿಷ್ನಲ್ಲಿ ಹಾಕುವ ಮೂಲಕವಾಗಿ ಅಧಿಕಾರಿಗಳು ದೊಡ್ಡ ಮಟ್ಟದ ಎಡವಟ್ಟನ ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿಯನ್ನ ಮಾಡಿದ್ದು. ಇದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈಗ ಸದ್ಯ ಆ ಒಂದು ಅಕ್ಷರಗಳನ್ನ ಕನ್ನಡದಲ್ಲೇ ಬರೆಯುವ ಮೂಲಕವಾಗಿ ರಿಪಬ್ಲಿಕ್ ಕನ್ನಡ ವರದಿ ಫಲಶ್ರುತಿಯಾಗಿರುವಂತದ್ದು. ನಾನೀಗ ಸದ್ಯ ಮೈಸೂರಿನ ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಇದೇ ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಏನು ನಾಮಫಲಕೆಯಲ್ಲಿದೆ ಆ ನಾಮಫಲಕದ ದೃಶ್ಯ ಗಮನಿಸ್ತಾ ಇರಬಹುದು. ಈ ಹಿಂದೆ ಅಂದ್ರೆ ಕಳೆದ ಒಂದು ವಾರದ ಹಿಂದೆ ಮೈಸೂರು ವಿಶ್ವವಿದ್ಯಾಲಯ ಅಂದ್ರೆ ಮೈಸೂರು ಯೂನಿವರ್ಸಿಟಿ ಅಂತೇಳಿ ಇಂಗ್ಲಿಷ್ ಅಲ್ಲಿದೆ, ಅದರ ಪಕ್ಕದಲ್ಲಿ ಕನ್ನಡದಲ್ಲಿ ಬರೀಬೇಕಾದ ಮೈಸೂರು ವಿಶ್ವವಿದ್ಯಾಲಯ ಅಂತ ಅಧಿಕಾರಿ ಬರೀಬೇಕಾಗಿತ್ತು. ಆದ್ರೆ ಮೈಸೂರು ಯೂನಿವರ್ಸಿಟಿ ಅಂತೇಳಿ ಇಂಗ್ಲಿಷ್ ಪದವನ್ನ ಕನ್ನಡದಲ್ಲೂ ಕೂಡ ಅದೇ ರೀತಿಯಾಗಿ ಬರೆದಿದ್ರು. ಜೊತೆಗೆ ಕೋರ್ಟ್ ಅಂತೇಳಿ ಕೋರ್ಟ್ ಅನ್ನುವಂತಹ ಪದವನ್ನು ಕೂಡ ಕನ್ನಡದ ನ್ಯಾಯಾಲಯ ಅಂತ ಬರೀಬೇಕಾಗಿತ್ತು, ಆದ್ರೆ ಕನ್ನಡದಲ್ಲಿ ಕೋರ್ಟ್ ಅಂತ ಬರೆದಿದ್ರು. ಜೊತೆಗೆ ಅದ್ರ ಪಕ್ಕದಲ್ಲಿರುವಂತಹ ಈಗಾಗಲೇ ರೈಲು ನಿಲ್ದಾಣ ಅಂತ ಹೇಳಿದೆ, ಅಲ್ಲಿ ಇಂಗ್ಲಿಷ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಂತಿದೆ, ಅದ್ರ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಅಂತೇಳಿ ಕನ್ನಡದಲ್ಲೇ ಬರೆದಿದ್ರು. ಇಂಗ್ಲಿಷ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಂತಿತ್ತು, ಅದು ಅದೇ ಯಥಾವತ್ತಾಗಿ ಬರೆದಿದ್ರು. ಜೊತೆಗೆ ಇನ್ನು ಪಕ್ಕದಲ್ಲಿ ಬರುವಂತಹ ಪ್ಯಾಲೇಸ್ ಅಂತ ಏನಿದೆ ಆ ಪ್ಯಾಲೇಸ್ ಅರಮನೆ ಅಂತ ಬರೆಯುವ ಜಾಗದಲ್ಲಿ ಪ್ಯಾಲೇಸ್ ಅಂತ ಬರೆದಿದ್ರು. ಜೊತೆಗೆ ಝೂ ಅಂತೇಳಿ ಆ ಝೂ ಅಂತ ಕನ್ನಡದಲ್ಲೂ ಕೂಡ ಮೃಗಾಲಯ ಅಂತ ಬರೆಯಬಹುದಾಗಿದ್ದು, ಆದ್ರೆ ಝೂ ಅಂತ ಬರೆದಿದ್ರು. ಈ ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದಂತಹ ವರದಿ ಪ್ರಸಾರ ಆಯಿತು. ಯಾವಾಗ ವರದಿ ಪ್ರಸಾರ ಆಯಿತೋ ತತ್ಕ್ಷಣದಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಸದ್ಯ ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರು ವಿಶ್ವವಿದ್ಯಾನಿಲಯ ಅಂತಾಗಿದೆ, ಜೊತೆಗೆ ಅದರ ಕೆಳಭಾಗದಲ್ಲಿ ನ್ಯಾಯಾಲಯ ಅಂತಾಗಿದೆ. ಈಗಾಗಲೇ ರಿಪಬ್ಲಿಕ್ ಕನ್ನಡ ವರದಿ ಫಲಶ್ರುತಿಯಾದ ಕಾರಣಕ್ಕಾಗಿ ಮೈಸೂರು ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಏನು ನಾಮಫಲಕದ ಏನೊಂದು ಬೋರ್ಡ್ ಏನಿದೆ, ಯಾವ ರಸ್ತೆಗಳಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹಾಕಿರುವಂತಹ ರಸ್ತೆ ಏನಿದೆ, ಅಧಿಕಾರಿಗಳು ಯಾವ ರೀತಿಯ ಎಡವಟ್ಟು ಮಾಡಿಕೊಂಡಿದ್ರು ಅದರ ಈಗ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಧಿಕಾರಿಗಳು ಎಡವಟ್ಟನ್ನ ಮಾಡಿಕೊಂಡು ತದನಂತರದಲ್ಲಿ ಎಚ್ಚೆತ್ತು ಈ ಅಕ್ಷರಗಳನ್ನ ಈಗ ಸದ್ಯ ಬದಲಾವಣೆ ಮಾಡಿದ್ದಾರೆ. ಸೊ ಈ ಮೂಲಕವಾಗಿ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಇಂಗ್ಲಿಷ್ನಲ್ಲಿ ಇದ್ದವು. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ವರದಿಯನ್ನ ಪ್ರಸಾರ ಮಾಡಿ ಆದ ನಂತರ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ನಾಮಫಲಕವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಮೈಸೂರಿನ ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ
ಕನ್ನಡದ ನಾಮಫಲಕದಲ್ಲಿ ಅಂದ್ರೆ ಕನ್ನಡ ಅಕ್ಷರಗಳಲ್ಲೂ ಕೂಡ ಇಂಗ್ಲಿಷ್ ನಲ್ಲಿ ಹಾಕುವ ಮೂಲಕವಾಗಿ ಅಧಿಕಾರಿಗಳು ದೊಡ್ಡ ಮಟ್ಟದ ಎಡವಟ್ಟನ ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿಯನ್ನ ಮಾಡಿದ್ದು. ಇದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈಗ ಸದ್ಯ ಆ ಒಂದು ಅಕ್ಷರಗಳನ್ನ ಕನ್ನಡದಲ್ಲೇ ಬರೆಯುವ ಮೂಲಕವಾಗಿ ರಿಪಬ್ಲಿಕ್ ಕನ್ನಡ ವರದಿ ಫಲಶ್ರುತಿಯಾಗಿರುವಂತದ್ದು. ನಾನೀಗ ಸದ್ಯ ಮೈಸೂರಿನ ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಇದೇ ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಏನು ನಾಮಫಲಕೆಯಲ್ಲಿದೆ ಆ ನಾಮಫಲಕದ ದೃಶ್ಯ ಗಮನಿಸ್ತಾ ಇರಬಹುದು. ಈ ಹಿಂದೆ ಅಂದ್ರೆ ಕಳೆದ ಒಂದು ವಾರದ ಹಿಂದೆ ಮೈಸೂರು ವಿಶ್ವವಿದ್ಯಾಲಯ ಅಂದ್ರೆ ಮೈಸೂರು ಯೂನಿವರ್ಸಿಟಿ ಅಂತೇಳಿ ಇಂಗ್ಲಿಷ್ ಅಲ್ಲಿದೆ. ಅದರ ಪಕ್ಕದಲ್ಲಿ ಕನ್ನಡದಲ್ಲಿ ಬರೀಬೇಕಾದ ಮೈಸೂರು ವಿಶ್ವವಿದ್ಯಾಲಯ ಅಂತ ಅಧಿಕಾರಿ ಬರೀಬೇಕಾಗಿತ್ತು. ಆದ್ರೆ ಮೈಸೂರು ಯೂನಿವರ್ಸಿಟಿ ಅಂತೇಳಿ ಇಂಗ್ಲಿಷ್ ಪದವನ್ನ ಕನ್ನಡದಲ್ಲೂ ಕೂಡ ಅದೇ ರೀತಿಯಾಗಿ ಬರೆದಿದ್ರು. ಜೊತೆಗೆ ಕೋರ್ಟ್ ಅಂತೇಳಿ ಕೋರ್ಟ್ ಅನ್ನುವಂತಹ ಪದವನ್ನು ಕೂಡ ಕನ್ನಡದ ನ್ಯಾಯಾಲಯ ಅಂತ ಬರೀಬೇಕಾಗಿತ್ತು. ಆದ್ರೆ ಕನ್ನಡದಲ್ಲಿ ಕೋರ್ಟ್ ಅಂತ ಬರೆದಿದ್ರು. ಜೊತೆಗೆ ಅದ್ರ ಪಕ್ಕದಲ್ಲಿರುವಂತಹ ಈಗಾಗಲೇ ರೈಲು ನಿಲ್ದಾಣ ಅಂತ ಹೇಳಿದೆ, ಅಲ್ಲಿ ಇಂಗ್ಲಿಷ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಂತಿದೆ, ಅದ್ರ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಅಂತೇಳಿ ಕನ್ನಡದಲ್ಲೇ ಬರೆದಿದ್ರು. ಇಂಗ್ಲಿಷ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಂತಿತ್ತು, ಅದು ಅದೇ ಯಥಾವತ್ತಾಗಿ ಬರೆದಿದ್ರು. ಜೊತೆಗೆ ಇನ್ನು ಪಕ್ಕದಲ್ಲಿ ಬರುವಂತಹ ಪ್ಯಾಲೇಸ್ ಅಂತ ಏನಿದೆ ಆ ಪ್ಯಾಲೇಸ್ ಅರಮನೆ ಅಂತ ಬರೆಯುವ ಜಾಗದಲ್ಲಿ ಪ್ಯಾಲೇಸ್ ಅಂತ ಬರೆದಿದ್ರು. ಜೊತೆಗೆ ಝೂ ಅಂತೇಳಿ ಆ ಝೂ ಅಂತ ಕನ್ನಡದಲ್ಲೂ ಕೂಡ ಮೃಗಾಲಯ ಅಂತ ಬರೆಯಬಹುದಾಗಿದ್ದು, ಆದ್ರೆ ಝೂ ಅಂತ ಬರೆದಿದ್ರು. ಈ ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದಂತಹ ವರದಿ ಪ್ರಸಾರ ಆಯಿತು. ಯಾವಾಗ ವರದಿ ಪ್ರಸಾರ ಆಯಿತೋ ತತ್ಕ್ಷಣದಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಸದ್ಯ ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರು ವಿಶ್ವವಿದ್ಯಾನಿಲಯ ಅಂತಾಗಿದೆ, ಜೊತೆಗೆ ಅದರ ಕೆಳಭಾಗದಲ್ಲಿ ನ್ಯಾಯಾಲಯ ಅಂತಾಗಿದೆ. ಈಗಾಗಲೇ ರಿಪಬ್ಲಿಕ್ ಕನ್ನಡ ವರದಿ ಫಲಶ್ರುತಿಯಾದ ಕಾರಣಕ್ಕಾಗಿ ಮೈಸೂರು ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಏನು ನಾಮಫಲಕದ ಏನೋ ಒಂದು ಬೋರ್ಡ್ ಏನಿದೆ, ಯಾವ ರಸ್ತೆಗಳಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹಾಕಿರುವಂತಹ ರಸ್ತೆ ಏನಿದೆ, ಅಧಿಕಾರಿಗಳು ಯಾವ ರೀತಿಯ ಎಡವಟ್ಟು ಮಾಡಿಕೊಂಡಿದ್ರು ಅದರ ಈಗ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಧಿಕಾರಿಗಳು ಎಡವಟ್ಟನ್ನ ಮಾಡಿಕೊಂಡು ತದನಂತರದಲ್ಲಿ ಎಚ್ಚೆತ್ತು ಈ ಅಕ್ಷರಗಳನ್ನ ಈಗ ಸದ್ಯ ಬದಲಾವಣೆ ಮಾಡಿದ್ದಾರೆ. ಸೊ ಈ ಮೂಲಕವಾಗಿ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್. ಇಂಗ್ಲಿಷ್ ನಲ್ಲಿ ಇದ್ದವು. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ವರದಿಯನ್ನ ಪ್ರಸಾರ ಮಾಡಿ ಆದ ನಂತರ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ನಾಮಫಲಕವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಮೈಸೂರಿನ ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಕನ್ನಡದ ನಾಮಫಲಕದಲ್ಲಿ ಅಂದ್ರೆ ಕನ್ನಡ ಅಕ್ಷರಗಳಲ್ಲೂ ಕೂಡ ಇಂಗ್ಲಿಷ್ ನಲ್ಲಿ ಹಾಕುವ ಮೂಲಕವಾಗಿ ಅಧಿಕಾರಿಗಳು ದೊಡ್ಡ ಮಟ್ಟದ ಎಡವಟ್ಟನ ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿಯನ್ನ ಮಾಡಿದ್ದು. ಇದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈಗ ಸದ್ಯ ಆ ಒಂದು ಅಕ್ಷರಗಳನ್ನ ಕನ್ನಡದಲ್ಲೇ ಬರೆಯುವ ಮೂಲಕವಾಗಿ ರಿಪಬ್ಲಿಕ್ ಕನ್ನಡ ವರದಿ ಫಲಶ್ರುತಿಯಾಗಿರುವಂತದ್ದು. ನಾನೀಗ ಸದ್ಯ ಮೈಸೂರಿನ ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಇದೇ ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಏನು ನಾಮಫಲಕೆಯಲ್ಲಿದೆ ಆ ನಾಮಫಲಕದ ದೃಶ್ಯ ಗಮನಿಸ್ತಾ ಇರಬಹುದು. ಈ ಹಿಂದೆ ಅಂದ್ರೆ ಕಳೆದ ಒಂದು ವಾರದ ಹಿಂದೆ ಮೈಸೂರು ವಿಶ್ವವಿದ್ಯಾಲಯ ಅಂದ್ರೆ ಮೈಸೂರು ಯೂನಿವರ್ಸಿಟಿ ಅಂತೇಳಿ ಇಂಗ್ಲಿಷ್ ಅಲ್ಲಿದೆ, ಅದರ ಪಕ್ಕದಲ್ಲಿ ಕನ್ನಡದಲ್ಲಿ ಬರೀಬೇಕಾದ ಮೈಸೂರು ವಿಶ್ವವಿದ್ಯಾಲಯ ಅಂತ ಅಧಿಕಾರಿ ಬರೀಬೇಕಾಗಿತ್ತು. ಆದ್ರೆ ಮೈಸೂರು ಯೂನಿವರ್ಸಿಟಿ ಅಂತೇಳಿ ಇಂಗ್ಲಿಷ್ ಪದವನ್ನ ಕನ್ನಡದಲ್ಲೂ ಕೂಡ ಅದೇ ರೀತಿಯಾಗಿ ಬರೆದಿದ್ರು. ಜೊತೆಗೆ ಕೋರ್ಟ್ ಅಂತೇಳಿ ಕೋರ್ಟ್ ಅನ್ನುವಂತಹ ಪದವನ್ನು ಕೂಡ ಕನ್ನಡದ ನ್ಯಾಯಾಲಯ ಅಂತ ಬರೀಬೇಕಾಗಿತ್ತು, ಆದ್ರೆ ಕನ್ನಡದಲ್ಲಿ ಕೋರ್ಟ್ ಅಂತ ಬರೆದಿದ್ರು. ಜೊತೆಗೆ ಅದ್ರ ಪಕ್ಕದಲ್ಲಿರುವಂತಹ ಈಗಾಗಲೇ ರೈಲು ನಿಲ್ದಾಣ ಅಂತ ಹೇಳಿದೆ, ಅಲ್ಲಿ ಇಂಗ್ಲಿಷ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಂತಿದೆ, ಅದ್ರ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಅಂತೇಳಿ ಕನ್ನಡದಲ್ಲೇ ಬರೆದಿದ್ರು. ಇಂಗ್ಲಿಷ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಂತಿತ್ತು, ಅದು ಅದೇ ಯಥಾವತ್ತಾಗಿ ಬರೆದಿದ್ರು. ಜೊತೆಗೆ ಇನ್ನು ಪಕ್ಕದಲ್ಲಿ ಬರುವಂತಹ ಪ್ಯಾಲೇಸ್ ಅಂತ ಏನಿದೆ ಆ ಪ್ಯಾಲೇಸ್ ಅರಮನೆ ಅಂತ ಬರೆಯುವ ಜಾಗದಲ್ಲಿ ಪ್ಯಾಲೇಸ್ ಅಂತ ಬರೆದಿದ್ರು. ಜೊತೆಗೆ ಝೂ ಅಂತೇಳಿ ಆ ಝೂ ಅಂತ ಕನ್ನಡದಲ್ಲೂ ಕೂಡ ಮೃಗಾಲಯ ಅಂತ ಬರೆಯಬಹುದಾಗಿದ್ದು, ಆದ್ರೆ ಝೂ ಅಂತ ಬರೆದಿದ್ರು. ಈ ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದಂತಹ ವರದಿ ಪ್ರಸಾರ ಆಯಿತು. ಯಾವಾಗ ವರದಿ ಪ್ರಸಾರ ಆಯಿತೋ ತತ್ಕ್ಷಣದಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಸದ್ಯ ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರು ವಿಶ್ವವಿದ್ಯಾನಿಲಯ ಅಂತಾಗಿದೆ, ಜೊತೆಗೆ ಅದರ ಕೆಳಭಾಗದಲ್ಲಿ ನ್ಯಾಯಾಲಯ ಅಂತಾಗಿದೆ. ಈಗಾಗಲೇ ರಿಪಬ್ಲಿಕ್ ಕನ್ನಡ ವರದಿ ಫಲಶ್ರುತಿಯಾದ ಕಾರಣಕ್ಕಾಗಿ ಮೈಸೂರು ಆರ್ಟಿಒ ವೃತ್ತದ ಮುಂಭಾಗದಲ್ಲಿರುವಂತಹ ಏನು ನಾಮಫಲಕದ ಏನೋ ಒಂದು ಬೋರ್ಡ್ ಏನಿದೆ, ಯಾವ ರಸ್ತೆಗಳಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹಾಕಿರುವಂತಹ ರಸ್ತೆ ಏನಿದೆ, ಅಧಿಕಾರಿಗಳು ಯಾವ ರೀತಿಯ ಎಡವಟ್ಟು ಮಾಡಿಕೊಂಡಿದ್ರು ಅದರ ಈಗ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಧಿಕಾರಿಗಳು ಎಡವಟ್ಟನ್ನ ಮಾಡಿಕೊಂಡು ತದನಂತರದಲ್ಲಿ ಎಚ್ಚೆತ್ತು ಈ ಅಕ್ಷರಗಳನ್ನ ಈಗ ಸದ್ಯ ಬದಲಾವಣೆ ಮಾಡಿದ್ದಾರೆ. ಸೊ ಈ ಮೂಲಕವಾಗಿ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್.